ನೀವು ನೋಡಿ ಅಭಿಮಾನಿಗಳಂಗೆ ದುಡ್ಡು ಯಾವನೋ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ. ನೀವು ನಿಮ್ಮ ದುಡ್ಡನ್ನು ಕೊಡ್ಕೊಂಡು ಕಳ್ಕೊಂಡು ಚಿಬ್ಬಿ ಅಂತ ಕೂಗ್ಕೊಂಡು. ಸ್ನೇಹಿತರೆ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ 11 ಮಂದಿ ಕಾಲ್ತುಳಿತಕ್ಕೆ ಒಳಗಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕಾಲ್ತುಳಿತದಲ್ಲಿ 11 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದು, ಸುಮಾರು 50ಕ್ಕೂ ಅಧಿಕ ಜನರು ತೀವ್ರವಾದ ಗಾಯಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದ ಕಾಲ್ತುಳಿತದ ಬಗ್ಗೆ ಮಾತನಾಡಿದ ಪಬ್ಲಿಕ್ ಟಿವಿ ರಂಗನಾಥ್ ಅವರು ವಿರಾಟ್ ಕೊಹ್ಲಿ ಹಾಗೂ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ನೋಡಿ ಅಭಿಮಾನಿಗಳಂಗೆ ದುಡ್ಡು ಯಾವನೋ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ. ನೀವು ನಿಮ್ಮ ದುಡ್ಡನ್ನು ಕೊಡ್ಕೊಂಡು ಕಳ್ಕೊಂಡು ಚಿಬ್ಬಿ ಅಂತ ಕೂಗ್ಕೊಂಡು ಅಲ್ಲೆಲ್ಲೋ ಮೂಲೆನಲ್ಲಿ ಬೇಪಾರಿ ಥರ ಮರ ಕೂತ್ಕೊಂಡು ಬಾಟ ಹಿಂಗೆ ಅನ್ಕೊಂಡು ಫ್ರೀಡಮ್ ಫೈಟರ್ಲು ನಿಮ್ಮ ಅಪ್ಪನೂ ಹಿಂಗೆ ಮಾಡಿದ್ನೋ ಇಲ್ವೋ ಮಾಡ್ಕೊಂಡು ಯಾರು ಕಾಣಿಸ್ದಿದ್ರು ಯಾವ ಲೆಕ್ಕ ಹಾಕೊಳ್ಳಿ. ಎಸ್, ಇನ್ನು ನೀವು ವಿಡಿಯೋದಲ್ಲಿ ನೋಡಿರುವ ಹಾಗೆ ರಂಗನಾಥ್ ಅವರು ವಿರಾಟ್ ಕೊಹ್ಲಿಯನ್ನ ನೇರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಹುಚ್ಚು ಅಭಿಮಾನಿಗಳು ಯಾವುದೋ ಒಂದು ಮೂಲೆಯಲ್ಲಿ ಇರುವ ಮರದ ಮೇಲೆ ಕುಳಿತುಕೊಂಡು ಬಾವುಟವನ್ನು ಹಾರಿಸಿಕೊಂಡು ಫ್ರೀಡಂ ಫೈಟರ್ ಆಗಿ ವರ್ತಿಸುತ್ತಾರೆ. ಅವರು ಇಷ್ಟಪಡುವ ಆಟಗಾರ ಅವರಿಗೆ ತೋರದೇ ಇದ್ದರೂ ಚೀರಾಟವನ್ನ ಮಾಡುತ್ತಾರೆ. ಯಾವನೋ ಒಬ್ಬ ದುಡ್ಡು ಮಾಡಿಕೊಂಡು ಹೋಗುತ್ತಾನೆ, ಇವರು ಮಾತ್ರ ಆರ್ ಸಿ ಬಿ ಅಂತ ಚೀರಾಡುತ್ತಾರೆ. ಹಣ ಮಾಡಿಕೊಳ್ಳುವವರು ಹಣವನ್ನು ಮಾಡಿಕೊಂಡು ಹೋದರು, ಆದರೆ ಸತ್ತಿದ್ದು ಅಭಿಮಾನಿಗಳು. ಸದ್ಯ ಬೆಂಗಳೂರಿನಲ್ಲಿ ಆದ ಕಾಲ್ತುಳಿತದ ಬಗ್ಗೆ ರಂಗನಾಥ್ ಅವರು ಪರೋಕ್ಷವಾಗಿ ವಿರಾಟ್ ಕೊಹ್ಲಿ ಹಾಗೂ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದ ಈ ಕಾಲ್ತುಳಿತಕ್ಕೆ ನೇರವಾದ ಕಾರಣ ಯಾರು ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.